ಇನ್ನು ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ನ ತನಿಖೆ ಚುರುಕಾಗಿದೆ. ಸಚಿವ ರಾಜಣ್ಣರ ಪಿಎ, OSD ಮತ್ತೆ ಗನ್ಮ್ಯಾನ್ರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಸಿಐಡಿ ಅಧಿಕಾರಿಗಳಿಂದ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಈ ವಿಚಾರಣೆ ನಡೆದಿದೆ. ಬೆಂಗಳೂರು ಜಯಮಹಲ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ಸಿಐಡಿ ಅಧಿಕಾರಿಗಳಿಂದ ಸಚಿವ ರಾಜಣ್ಣ ಅವರ ನಿವಾಸ ಮತ್ತೆ ಮನೆಯನ್ನ ಪರಿಶೀಲನೆಗೊಳಪಡಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈ ಹನಿ ಕಹಾನಿಯ ತನಿಖೆ ಸದ್ಯ ಹೇಗ್ ಸಾಗ್ತಾ ಇದೆ? ವಿಜಯ್, ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ಗೆ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರ ಜೊತೆ ಗುರುತಿಸಿಕೊಂಡಿರುವಂತಹ ಆಪ್ತರು ಜೊತೆಗೆ ಅವರ ತೀರಾ ಆಪ್ತ ಬಳಗ ಏನಿದೆ ಅವರನ್ನ ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡಿದ್ದಾರೆ. ಜಯಮಹಲ್ನಲ್ಲಿರುವಂತಹ ಸರ್ಕಾರಿ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಒಬ್ಬೊಬ್ಬ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿರುವಂಥದ್ದು. ಅಂದ್ರೆ ಅವರ ಗನ್ಮ್ಯಾನ್, SOD ಸೇರಿದಂತೆ ಅವರ ಪರ್ಸನಲ್ PA ಏನಿದ್ದಾರೆ ಅವರನ್ನ ವಿಚಾರಣೆ ಮಾಡಿ ಅವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಮಧುಗಿರಿ ಜೊತೆಗೆ ತುಮಕೂರಿನಲ್ಲಿರುವಂತಹ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ಹೋಗಿ ವಿಚಾರಣೆಯನ್ನ ಮಾಡಿರುವಂಥದ್ದು. ಅಂದ್ರೆ ಕಳೆದ 1 ತಿಂಗಳಿನಿಂದ ಮನೆಗೆ ಯಾರ್ಯಾರು ಬಂದಿದ್ರು, ಜೊತೆಗೆ ರಾಜಣ್ಣ ಅವರನ್ನ ಎಷ್ಟು ಜನ ಭೇಟಿಯಾಗಿದ್ರು, ಯಾವ ಕಾರಣಕ್ಕೆ ಅವರನ್ನ ಭೇಟಿಯಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಪರಮೇಶ್ವರ್ ಅವರು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಅಂದ್ರೆ ಪ್ರಕರಣದ ಮಾಹಿತಿಯನ್ನ ಪಡೀರಿ, ಜೊತೆಗೆ ತನಿಖೆಯನ್ನ ಮಾಡಿ ಅಂತ ಹೇಳಿ ಏನ್ ಸೂಚನೆಯನ್ನ ಕೊಟ್ಟಿದ್ರು, ಆ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನ್ CCTV ಇಲ್ಲ ಅಂತ ಏನ್ ರಾಜಣ್ಣ ಅವರು ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎವಿಡೆನ್ಸ್ ಗಳನ್ನ ಸಾಕ್ಷ್ಯವನ್ನಾಗಿ ಪರಿಗಣಿಸೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ PA ಮತ್ತೆ ಗನ್ ಮ್ಯಾನ್ ಬಳಿಯೂ ಕೂಡ ಸಾಕಷ್ಟು ಮಾಹಿತಿಯನ್ನ ಅಧಿಕಾರಿಗಳು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ. ಸೊ ತನಿಖೆ ಸದ್ಯ ಹೀಗೆ ಸಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂತಹ ಪ್ರಕರಣ ಅಧಿವೇಶನದಲ್ಲೇ ಚರ್ಚೆಗೆ ಬಂದು ಅದಾದ್ಮೇಲೆ ಸ್ವಪಕ್ಷ ವಿರೋಧ ಪಕ್ಷ ಅನ್ನದೇ ಪಕ್ಷಾತೀತವಾಗಿ ಇದರ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬಂದು ರಾಜಣ್ಣ ಗೃಹ ಸಚಿವರನ್ನ ಭೇಟಿ ಮಾಡಿ ಇದಕ್ಕೆ ಮನವಿ ಮಾಡಿಕೊಂಡ ನಂತರದಲ್ಲಿ ಹನಿ ಟ್ರ್ಯಾಪ್ನ ಪ್ರಯತ್ನ ಆಗಿದೆ ನನ್ನ ಮೇಲೆ ಅಂತ ಏನು ಆರೋಪ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ CID ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದು. ಈಗ ರಾಜಣ್ಣರ ಸರ್ಕಾರಿ ನಿವಾಸಕ್ಕೆ ಬಂದು ಹೋದವರು ಯಾರು, ಅವರ ಮಧುಗಿರಿಯ ನಿವಾಸಕ್ಕೆ ಬಂದು ಹೋದವರು ಯಾರೆಲ್ಲ ಈ ಪ್ರಯತ್ನ ಪಟ್ಟಿದ್ದಾರೆ, ಮತ್ತು ಅವರ PA, ಗನ್ಮ್ಯಾನ್ ಸೇರಿದ ಹಾಗೆ ಎಲ್ಲರನ್ನೂ ಕೂಡ ಸದ್ಯ CID ವಿಚಾರಣೆಗೆ ಒಳಪಡಿಸ್ತಾ ಇದೆ. ವಿಚಾರಣೆ ಮುಂದಕ್ಕೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಇದು ಕೇವಲ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಆಗಿರದೆ ಎಲ್ಲ ರಾಜಕೀಯ ಆಯಾಮಗಳನ್ನು ಕೂಡ ಪಡೆದುಕೊಂಡಿರೋದ್ರಿಂದಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.